ಸೌಜನ್ಯ ಹೋರಾಟಗಾರರಿಗೆ ನಮಸ್ತೆ. ನಾನಿವತ್ತು ಸೌಜನ್ಯ ಹೋರಾಟ ಪ್ರಾರಂಭ ಮಾಡಿ ಕಳೆವಿಂದ 10 ತಿಂಗಳ ಹತ್ರ ಆಗ್ತಾ ಇದೆ. ಇದರ ಮಧ್ಯದಲ್ಲಿ ಈ ಸೌಜನ್ಯ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವಂಥ ಆರೋಪಿಗಳನ್ನು, ಕೊಲೆಗಡುಕರನ್ನು, ಪ್ರಭಾವಿ ವ್ಯಕ್ತಿಗಳನ್ನು ರಕ್ಷಣೆ ಮಾಡುವ ಉದ್ದೇಶದಿಂದ ಕೆಲವೊಂದು ಕೆಟ್ಟ ಸ್ವಾಮಿಗಳು, ಕೆಲವೊಂದು ನೀಚ ಮಾಧ್ಯಮದವರು ಸೇರಿ ನಮ್ಮ ಹೋರಾಟಕ್ಕೆ ಒಂದು ಅಡ್ಡ ದೀಪವನ್ನು ಹಾಕಿರ್ತಾರೆ. ಆದರೆ ಕೆಲವು ದಿನಗಳ ನಂತರ ಇದೆಲ್ಲ ಬೆಳಕಿಗೆ ಬಂತು, ಸತ್ಯಾಸತ್ಯ ಜನರಿಗೆ ಅರಿವಾಗಿದೆ. ಇದರ ಮಧ್ಯದಲ್ಲಿ ನಮ್ಮ ಹೋರಾಟಗಾರನು ಯಾವ ರೀತಿಯಲ್ಲಿ ತೇಜೋವಧೆ ಮಾಡ್ತಾ ಇದ್ರು, ಯಾವ ರೀತಿಯಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಬಂದು ಅವರು ಸೇರಿ ಆ ಗ್ರೂಪನ್ನು ಡಿಲೀಟ್ ಮಾಡುತ್ತಾ ನಮ್ಮ ಹೋರಾಟಗಾರನ್ನು ಒಬ್ಬೊಬ್ಬರನ್ನು ಕಿತ್ತಾಡಿಸಿ ಹೊಡಿತಾ ಒಂದು ವಿಷಯ ನಿಮಗೂ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಅದರಲ್ಲಿ ಪುತ್ತೂರು, ಬಳ್ಳಾರಿ ಹತ್ತಿರುವಂಥ ಚಿತ್ರರಯ್ಯವರು ಏನು ಪವರ್ ಟಿವಿಯಲ್ಲಿ ಸೌಜನ್ಯ ಹೋರಾಟದ ವಿರೋಧವಾಗಿ ಸುಳ್ಳು ಕಥೆಗಳನ್ನು ಕಟ್ಟುತ್ತಾ ಇದರ ಒಂದು ತೇಜೋವಧೆ ಆಗ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಕೆಲವೊಂದು ವಕೀಲರನ್ನು ಮಾಧ್ಯಮದಲ್ಲಿ ಕೂರಿಸಿ ಚರ್ಚೆ ಮಾಡುವಾಗ ಏನು ರಾಕೇಶ್ ಶೆಟ್ಟಿ ಅವನದೇ ಮಾತು, ಬೇರೆ ಯಾವುದೇ ಮಾತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಚಿತ್ರರಯ್ಯವರು ಕರೆ ಮಾಡಿ ಕೇಳಿದ್ರು, ಏನಕ್ಕೆ ಆ ವಕೀಲವನ್ನು ಕೂರಿಸಿರೋದು, ಅವರಿಗೆ ಮಾತಾಡಲಿಕ್ಕೆ ಬಿಡಿ ಎಂಬ ಒಂದು ಮಾಹಿತಿಯನ್ನು ಕೊಟ್ಟಿದ್ರು, ಕರೆ ಮಾಡಿದರು. ಇದಾದ ನಂತರ ಅಲ್ಲಿ ಪ್ರಶಾಂತ್ ಅಂತ ಇದ್ದವ ಇವರಿಗೆ ಕರೆ ಮಾಡಿ ಅವ್ಯಾಚ ಶಬ್ದಗಳಂತೆ ಕೇಳಲಿಕ್ಕಾಗಲ್ಲ, ಹೆಣ್ಣು ಮಕ್ಕಳಿಗೆ ಅಂತಿಂಥ ರೀತಿಯಲ್ಲ ಅಂಥ ಕೆಟ್ಟ ಪದಗಳನ್ನು ಉಪಯೋಗಿಸಿ ಬೈತಾ ಇದ್ರು. ಇದರ ವಿರುದ್ಧವಾಗಿ ಏನು ಪ್ರಶಾಂತ್ ರೈ ಪ್ರಶಾಂತ್ ಇವ ಬಾಗೇಪಲ್ಲಿ ವ್ಯಾಪ್ತಿಯಲ್ಲಿ ವಾಸವಾಗಿದ್ದ, ಅವರ ಮನೆಗೆ ಹೋಗಿ ಆ ನಂತರ ಅಲ್ಲಿಂದ ಬಾಗೇಪಲ್ಲಿ ಠಾಣೆಗೆ ಬಂದು ಈ ಥರ ನನಗೆ ಅನ್ಯಾಯ ಆಗಿದೆ ಅಂತ ಅಲ್ಲಿ ಠಾಣೆಗೆ ದೂರು ಕೊಟ್ಟು ಬಂದಿರ್ತಾರೆ. ಅದರಂತೆ ಪ್ರಶಾಂತ್ ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿ ತನಿಖೆಯನ್ನು ನಡೀತಾ ಇದೆ. ಇದರ ಮಧ್ಯೆಯಲ್ಲಿ ಈ ಅಕ್ಕವರು ಹೇಳ್ತಾರೆ ಯಾವ ಸ್ವಾಮೀಜಿ ಅಂತ. ಈ ಸ್ವಾಮೀಜಿಯವರು ಇವರನ್ನು ಒಂದು ಕಡೆಯಿಂದ ಮೋಸದ ಬಲೆಗೆ ಸಿಕ್ಕಾಕಿಸಿ ರಾಕೇಶ್ ಶೆಟ್ಟಿಗೆ ಒಪ್ಪಿಸಿ ಅಲ್ಲಿ ನಮ್ಮ ಗಿರೀಶ್ ಮಠನವರು, ಮಹೇಶ್ ಅಣ್ಣ, IPS ರವಿಕಾಂತೇಗೌಡರು, ಆಗ ಸರ್ಕಲ್ ಇನ್ಸ್ಪೆಕ್ಟ್ರು, ಇದೇ ಥರ 3-4 ಒಂದು ಸ್ವಲ್ಪ ಜನರ ಮೇಲೆ ದೂರು ದಾಖಲು ಮಾಡಲು ಇವರಿಗೆ ಯಾವ ರೀತಿಯಲ್ಲಿ ಪ್ರಚೋದನೆ ಮಾಡಿದ್ದಾರೆ, ಯಾವ ರೀತಿ ಆಮಿಷ ಒಡ್ಡಿದ್ದಾರೆ ಎಂಬುದನ್ನು ಅವರ ಬಾಯಿಂದ ತಿಳ್ಕೊಳ್ಳೋಣ. ಏನೆಲ್ಲ ಆಗಿದೆ ಪ್ರಾರಂಭದಿಂದ ಕೊನೆ ತನಕ ಒಂದು 10 ನಿಮಿಷ ಕೇಳೋಣ ಏನಾಗಿದೆ ಅಂತ. ಯಾಕಂದರೆ ತಾವು ಸೌಜನ್ಯ ಹೋರಾಟದಲ್ಲಿ ಮುಂಚೂಣಿಗೆ ಇದ್ದವರು, ಸೌಜನ್ಯ ವಿಷಯದಲ್ಲಿ ಏನೇ ಬಂದರು ಯಾವನೇ ಬಂದರು ಅವನಿಗೆ ನೇರವಾಗಿ ಕರೆ ಅಲ್ಲ, ಕರೆ ಆದರೂ ಆಗ್ಬೋದು, ನೇರವಾಗಿ ಮಾತಾಡಿಸ್ತಿದ್ರಿ. ಆದರೆ ನಮ್ಮ ಹೋರಾಟ ಮಧ್ಯದಲ್ಲಿ ಒಂದಿಷ್ಟು ಮಾತಿನ ಚಕಮಕಿ ನಡೀತಾ ಇತ್ತು. ಅವತ್ತು ನಾವು ಹೇಳ್ತಾ ಇದ್ದೆ, ನೋಡಿ ನಮ್ಮ ತಂಡವನ್ನು ಒಡ್ಲಿಕ್ಕೆ ಒಂದಿಷ್ಟು ಜನ ಇಳಿದಿದ್ದಾರೆ, ಅವರ ಪ್ರಭಾವಿಗಳು, ದುಡ್ಡಿರುವವರು, ಅವರ ಮುಂದೆ ನಾವು ಏನಲ್ಲ ಅಂತ ಹೇಳಿದ್ವಿ. ಆದರೂ ನಾವು ಒಂದೇ ಮನಸ್ಸಿಂದ ನಾವೆಲ್ಲ ಒಟ್ಟಿಗೆ ನಿಂತಿದ್ದೀವಿ. ಆದರೆ ಒಂದಷ್ಟು ಮಧ್ಯದಲ್ಲಿ ಸ್ವಲ್ಪ ಮಾತುಕತೆಗೆ ದೂರ ಹೋಗಿದ್ರಿ. ಅಂಥ ಸಂದರ್ಭದಲ್ಲಿ ತಮ್ಮ ಹತ್ತಿರ ಬಂದರು ಯಾವ ಸ್ವಾಮೀಜಿ ಬಂದಿರೋದು, ಏನೆಲ್ಲ ಆಗಿದ್ದು ಎಂಬುದನ್ನು ನಮ್ಮ ಜನಕ್ಕೆ ತಿಳಿಸ್ಬೋದಾ? ತಿಳಿಸ್ತೀನಿ, ಖಂಡಿತ. ಹೇಳಿ, ಏನಾಗಿದೆ ಹೇಳಿ. ವಜ್ರದೇವಿ ಸ್ವಾಮೀಜಿಯವರು ಗುರುಪುರ ಕೈಕಂಬ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕು ಗುರುಪುರ ಕೈಕಂಬ ಹತ್ತಿರವರು. ಹೇಳಿ. ನನ್ನ ಗಂಡ ರಾಜೇಶ್ ಶೆಟ್ಟಿ ಅವರು ಎಲ್ಲ ಬಿಜೆಪಿ ಇದು ಬಜರಂಗ ದಳದ ಸಂಘಟನೆಯಲ್ಲಿ ಅದರಲ್ಲಿ ಕೆಲಸ ಮಾಡ್ತಿದ್ರು ಮೊದಲು. ಹಾಗೆ ಇವರೆಲ್ಲ ತುಂಬಾ ಕ್ಲೋಸ್ ಆಗಿ ಫ್ರೆಂಡ್ಸ್ ಗಳಾಗಿದ್ದವರು ಮೊದಲೆಲ್ಲ. ಹಾಗೆ ನನ್ನ ಯಜಮಾನರಿಗೆ ಒಂದು 6-7 ತಿಂಗಳಿನಿಂದ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಹಾಗೆ ಅವರು ಹಾಸ್ಪಿಟ್ಲಿಗೆಲ್ಲ ಹೋಗಿ ಅವರಿಗೆ ಮೆಡಿಸಿನ್ ಎಲ್ಲ ಮಾಡಿ ಆರೋಗ್ಯವಾಗಿ ಈಗ ಇದ್ದಾರೆ. ಹಾಗೆ ಆ ವಿಷಯ ತಿಳಿದು ನನ್ನ ಗಂಡನಿಗೆ ಫೋನ್ ಮಾಡಿದ್ರು, ರಾಜೇಶ ನೀನು ಹೇಗಿದ್ಯಾ, ನಿನ್ನ ವಿಷಯ ನನಗೆ ಗೊತ್ತಾಯಿತು, ಈಗಲೇ ಒಂದು ಹೊರಟು ಬಾ, ನಿನ್ನನ್ನು ನನಗೆ ನೋಡಬೇಕು ಅಂತ. ಹಾಗೆ ನಾವು ಹೋದ ತಕ್ಷಣ ಕವರಲ್ಲಿ 5,000 ರೂಪಾಯಿ ದುಡ್ಡು ಹಾಕ್ಬಿಟ್ಟು ಪ್ರಸಾದ ಕೊಟ್ಟು ಒಳ್ಳೆ ಮಾತು ಆಡಿ ಕಳಿಸಿಕೊಟ್ರು. ಏನು ತೊಂದರೆ ಇಲ್ಲ, ಯಾವುದಕ್ಕೂ ಭಯ ಪಡಬೇಡ, ನಾವಿದ್ದೇವೆ, ಹೆಲ್ಪ್ ಮಾಡ್ತೇನೆ ನಿಮಗೆ. ನಾವು ಹಾಗೆ ಬಂದು 2 ದಿವಸ ಬಿಟ್ಟು ಫೋನ್ ಮಾಡಿದ್ರು, ರಾಜೇಶ ಅರ್ಜೆಂಟಾಗಿ ನಾಳೆ ಬೆಳಿಗ್ಗೆ 7 ಗಂಟೆ ಸಮಯಕ್ಕೆ ನೀನು ಹೊರಡಿ ನಿಲ್ಬೇಕು. ಎಲ್ಲಿಗೆ ಅಂತ ಕೇಳುವಾಗ ಬೆಂಗಳೂರು ಕಡೆ ಹೋಗ್ಬೇಕು, ನಮ್ಮದೊಂದು ಫ್ರೆಂಡು ನಾಳೆ ಹೋದ್ರೆ ಸಿಗ್ತಾರೆ, ನಾಳ್ದು ಅವರು ಇಲ್ಲ, ಬೇರೆ ಕಡೆ ಹೋಗ್ತಾರೆ. ಅವರು ನಿನ್ನ ಕಾಯಿಲೆ ಬಗ್ಗೆ ಏನಾದರೂ ಇದ್ರೆ ಅದಕ್ಕೆಲ್ಲ ಸಹಾಯ ಮಾಡ್ತಾರೆ ಅಂತ ಹೇಳಿದರು.
ಇವರು ಒಪ್ಕೊಂಡ್ರು, ಆಯ್ತು ಹೋಗು ಅಂತೇಳಿ 7 ಗಂಟೆಗೆ ನಾವು ರೆಡಿಯಾಗಿ ಬೆಳ್ಳಾರಿಗೆ ಹೋಗಿ ನಿಂತೀವಿ. ಬೆಳ್ಳಾರಿಗೆ ಅವರ ವಜ್ರದೇಹಿ ಅವರ ಗಾಡಿ, ನಮ್ಮ ಗಾಡಿ ನಾವು ಮಾಡ್ಕೊಂಡು ಹೋಗ್ತೇವೆ ಅಂತ ಹೇಳಕ್, ಅದು ಬೇಡ, ನಾನಿಲ್ಲಿ ಗಾಡಿ ಮಾಡಿದ್ದೇನೆ, ನನ್ನ ಗಾಡಿ ಉಂಟು ಬುಕ್ಕಿಂಗ್ ಯಾವ ಆಗಿ. ಗಾಡಿ ಅದು? ಅದು ಗಾಡಿ ಗೊತ್ತಿಲ್ಲ ನನಗೆ, ದೊಡ್ಡ ಗಾಡಿ, ಐಫೈ ಗಾಡಿ. ಗಾಡಿ. Yes. ಆ ಗಾಡಿಯಲ್ಲಿ ನನ್ನ ಮಗು, ನನ್ನ 2.5 ವರ್ಷದ ಮಗು, ನಮ್ಮ ಯಜಮಾನ್ರು, ನಾನು 3 ಜನ ಬ್ಯಾಕ್ ಸೀಟ್ ಅಲ್ಲಿ ಕೂತೀವಿ. ಫ್ರಂಟ್ ಸೀಟ್ ಅಲ್ಲಿ ವಜ್ರದೇಹಿ ಅವರ ಒಬ್ಬ ಸ್ನೇಹಿತ ಮತ್ತೆ ಡ್ರೈವರು ಇದ್ರು. ಹೋಗ್ತಾ 4 ಗಂಟೆ ಸಮಯ ಆಗುವಾಗ ಹೇಳಿದ್ರು, ಇನ್ನು ಮುಂದೆ ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡಿ ಅಂತ ಹೇಳಿ ಮೊಬೈಲ್ ಕೈಯಿಂದ ತಕೊಂಡ್ರು. ಇಬ್ರಿದ್ದು ತಕೊಂಡು ಫ್ಲೈಟ್ ಮೋಡಿಗೆ ಇಟ್ಟು ಡೆಸ್ಕ್ ಅಲ್ಲಿ ಇಟ್ಬಿಟ್ರು. ಅಂದ್ರೆ ಮೊಬೈಲ್ ಎಲ್ಲ ಮುಟ್ಟುವ, ಅಲ್ಲಿಗೆ ಹೋಗುವಾಗ ತಕೊಂಡ್ರೆ ಸರಿ ಆಗಲ್ಲ, ಬೇಡ ಅಂತ. ಹಾಗೆ ಹೋಗಿ ಒಂದು ಸಾಧಾರಣ ಅಂದ್ರೆ ನಾವು ಒಂದು 3:30 ಗಂಟೆಗೆ ಪವರ್ ಟಿವಿ ರಾಕೇಶ್ ಶೆಟ್ಟಿ ಆಫೀಸ್ಗೆ ಮುಟ್ಟಿದ್ದೇವೆ. ಅಲ್ಲಿ ಹೋಗಿ ಡೌನ್ ಅಲ್ಲಿ ಹೋಗಿ ಕಾರ್ ಪಾರ್ಕ್ ಮಾಡಿ ಹೇಳಿದ್ರು ಡ್ರೈವರ್ ಹತ್ರ, ಈ ಒಟ್ಟಿಗೆ ಕರ್ಕೊಂಡು ಹೋದ ವ್ಯಕ್ತಿ ಹೇಳಿದ್ರು ಡ್ರೈವರ್ ಹತ್ರ, ನೀವು ಇಳಿಬೇಡಿ, ಗಾಡಿಯಲ್ಲಿ ಇರಿ, ನಾನು ಈಗ ಬಂದೆ ಅಂತ. ಬಂದು ಅರ್ಧ ಗಂಟೆ ಕಳೆದು ಅವರು ಬಂದು ನಮ್ಮನ್ನು ಮತ್ತೆ ಕರ್ಕೊಂಡು ಹೋದ್ರು. ಅಲ್ಲಿಗೆ ಕರ್ಕೊಂಡು ಹೋಗಿ ಆಫೀಸ್ ಒಳಗಡೆ ಕರ್ಕೊಂಡು ಹೋಗಿ ಕೂರಿಸಿ ಇಲ್ಲಿ ಈಗ ಬರ್ತಾರೆ ತಡೀರಿ ಅಂತ ಹೇಳಿ. ಅಷ್ಟೇ ರಾಕೇಶ್ ಶೆಟ್ಟಿ ಅವರು ಬಂದು ನನ್ನ ಮಗುವಿಗೆ ಸೆಕೆಂಡ್ ಮಾಡಿ, ಚಿನ್ಮಯಿಗೆ ಸೆಕೆಂಡ್ ಮಾಡಿಬಿಟ್ಟು ಮಾತಾಡಿದ್ರು. ಆಫೀಸ್ ಒಳಗೆ ಬನ್ನಿ ಅಂತೇಳಿ ಮಾತಾಡಿ. ಅಷ್ಟೊತ್ತಿಗೆ ವಜ್ರದೇಹಿಯವರ ಸ್ವಾಮೀಜಿದು ಕಾಲ್ ಬಂತು. ಯಾರಿಗೆ? ಒಟ್ಟಿಗೆ ಬಂದಂತ, ನಮ್ಮ ಜೊತೆಯಲ್ಲಿ ಬಂದಂತ ಒಬ್ಬ ವ್ಯಕ್ತಿಗೆ, ಅವ್ರಿಗೆ ನಿಮ್ಮ ರಾಜೇಶ್ಗೆ ಕೊಡಿ ಫೋನ್ ಅಂತೇಳಿ ನಮ್ಮ ಯಜಮಾನ್ರಿಗೆ ಫೋನ್ ಕೊಟ್ಟರು. ಅವ್ರು ಮಾತಾಡಿದ್ರು ಸ್ವಲ್ಪ ಹೊತ್ತು. ಏನು ಮಾತಾಡಿದ್ರು ಗೊತ್ತಿಲ್ಲ ನನಗೆ. ಅಷ್ಟೊತ್ತಿಗೆ ನನಗೆ ಕೊಡ್ಲಿಕ್ಕೆ ಹೇಳಿದ್ರು. ನಾನು ತಗೊಂಡೆ ಫೋನು. ತಕೊಂಡು ಮಾತಾಡುವಾಗ ಹೇಳಿದ್ರು, ನೋಡಮ್ಮ ಚಿತ್ರ, ನಿನ್ನ ಮೇಲೆ ತುಂಬಾ ಸಿಟ್ಟಾಗಿದ್ದಾನೆ ಪವರ್ ಟಿವಿ ರಾಕೇಶ್ ಶೆಟ್ಟಿ ಅವರು, ತುಂಬಾ ಸಿಟ್ಟಾಗಿದ್ದಾರೆ. ಅವರು ಏನು ಹೇಳಿದ್ರು ನೀನು ಓಕೆ ಹೇಳ್ಬೇಕು, ಅವರು ಏನು ಹೇಳಿದ್ರು ಅದೇ ತರ ನೀನು ಮಾತಾಡ್ಬೇಕು. ನಿನಗೆ ಯಾವ್ದು ಪ್ರಾಬ್ಲಮ್ ಆಗಲ್ಲ, ಯಾವುದಕ್ಕೂ ನಾವಿದ್ದೇವೆ ನಿನ್ನ ಜೊತೆ. ಮತ್ತೆ ಪವರ್ ಟಿವಿ ರಾಕೇಶ್ ಶೆಟ್ಟಿ ಅಂದ್ರೆ ಅದೇ, ಅವರಿಗೆ ನೀನು ಅವ್ರು ಎಂತ ಹೇಳ್ತಾರೆ ಅದನ್ನ ನೀನು ಹೇಳ್ಬೇಕು, ಅವ್ರು ನಿನಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲಾಂದ್ರೆ ನಾನು ಇಲ್ಲಿದ್ದೇನೆ, ನೀವು ಅಲ್ಲಿದ್ದೀರಾ, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾನು ಜವಾಬ್ದಾರಲ್ಲ, ಅಲ್ಲೂ ಬೆದರಿಕೆ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿದೆ. ಆಯ್ತು ಅಂತ ಹೇಳ್ಬಿಟ್ಟು ನನ್ನ ಗಂಡ ನನ್ನ ಮಗು ಹೊರಗಡೆನೆ ಇತ್ತು. ನನ್ನನ್ನು, ಮೇಡಮ್ ನಿಮ್ಮ ಹತ್ರ ಮಾತಾಡ್ಬೇಕಂತೇಳಿ ಒಂದು ಕೋಣೆ ಇದೆ, ಯಾವುದು ಕ್ಯಾಮರಾ ಎಲ್ಲ ಇಟ್ಟಂತ ಕೋಣೆ, ಅಲ್ಲಿಗೆ ಕರ್ಕೊಂಡು ಹೋಗಿಬಿಟ್ಟು ಕೂರಿಸ್ಬಿಟ್ಟು ಹೇಳಿದ್ರು, ಒಂದು ಖರ್ಚಿಪ್ ಕೊಟ್ರು, ಟವೆಲ್ ಕೊಟ್ರು, ಲಿಕ್ವಿಡ್ ಹಾಕ್ಬಿಟ್ಟು, ನಿಮಗೆ ಅಳು ಬಂದಿಲ್ಲ ಅಂದ್ರೆ ಇದನ್ನು ಕಣ್ಣಿಗೆ ಒತ್ಬಿಟ್ಟು 10 ಮಾಧ್ಯಮದ ಮುಂದೆ ನೀವು 10 ಹೇಳ್ಬೇಕು. ಏನಂತ ಹೇಳಿದ್ರೆ, ರವಿಕಾಂತ ಅಂದ್ರೆ ನೆನ್ಪಿಟ್ಕೊಳ್ಬೇಕು ಹೆಸರು, ರವಿಕಾಂತ ಗೌಡ ಐಜಿ ಅಂತೇಳಿ, ಆ ಹೆಸರು ಫಸ್ಟ್ ಬರ್ಬೇಕು. ಮತ್ತೆ ಬಾಗೇಪಲ್ಲಿಯದ್ದು SI ಶ್ರೀಕಾಂತ್, ಸರ್ಕಲ್ ಇನ್ಸ್ಪೆಕ್ಟರ್, ಅವ್ರ ಹೆಸರು. ಮತ್ತೆ ಗಿರೀಶ್ ಮಟ್ಟಣ್ಣ, ಸೌಜನ್ಯ ಹೋರಾಟಗಾರ. ಮತ್ತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಸೌಜನ್ಯನ ಹೋರಾಟಗಾರ. ಮತ್ತೆ ಜಯಂತ್ ಟಿ. ಅಂದ್ರೆ ಮೊಬೈಲ್ ಎಲ್ಲ ಮುಟ್ಟುವ, ಅಲ್ಲಿಗೆ ಹೋಗುವಾಗ ತಕೊಂಡ್ರೆ ಸರಿ ಆಗಲ್ಲ, ಬೇಡ ಅಂತ. ಹಾಗೆ ಹೋಗಿ ಒಂದು ಸಾಧಾರಣ ಅಂದ್ರೆ ನಾವು ಒಂದು 3:30 ಗಂಟೆಗೆ ಪವರ್ ಟಿವಿ ರಾಕೇಶ್ ಶೆಟ್ಟಿ ಆಫೀಸ್ಗೆ ಮುಟ್ಟಿದ್ದೇವೆ. ಅಲ್ಲಿ ಹೋಗಿ ಡೌನ್ ಅಲ್ಲಿ ಹೋಗಿ ಕಾರ್ ಪಾರ್ಕ್ ಮಾಡಿ ಹೇಳಿದ್ರು ಡ್ರೈವರ್ ಹತ್ರ, ಈ ಒಟ್ಟಿಗೆ ಕರ್ಕೊಂಡು ಹೋದ ವ್ಯಕ್ತಿ ಹೇಳಿದ್ರು ಡ್ರೈವರ್ ಹತ್ರ, ನೀವು ಇಳಿಬೇಡಿ, ಗಾಡಿಯಲ್ಲಿ ಇರಿ, ನಾನು ಈಗ ಬಂದೆ ಅಂತ. ಬಂದು ಅರ್ಧ ಗಂಟೆ ಕಳೆದು ಅವರು ಬಂದು ನಮ್ಮನ್ನು ಮತ್ತೆ ಕರ್ಕೊಂಡು ಹೋದ್ರು. ಅಲ್ಲಿಗೆ ಕರ್ಕೊಂಡು ಹೋಗಿ ಆಫೀಸ್ ಒಳಗಡೆ ಕರ್ಕೊಂಡು ಹೋಗಿ ಕೂರಿಸಿ ಇಲ್ಲಿ ಈಗ ಬರ್ತಾರೆ ತಡೀರಿ ಅಂತ ಹೇಳಿ. ಅಷ್ಟೇ ರಾಕೇಶ್ ಶೆಟ್ಟಿ ಅವರು ಬಂದು ನನ್ನ ಮಗುವಿಗೆ ಸೆಕೆಂಡ್ ಮಾಡಿ, ಚಿನ್ಮಯಿಗೆ ಸೆಕೆಂಡ್ ಮಾಡಿಬಿಟ್ಟು ಮಾತಾಡಿದ್ರು. ಆಫೀಸ್ ಒಳಗೆ ಬನ್ನಿ ಅಂತೇಳಿ ಮಾತಾಡಿ. ಅಷ್ಟೊತ್ತಿಗೆ ವಜ್ರದೇಹಿಯವರ ಸ್ವಾಮೀಜಿದು ಕಾಲ್ ಬಂತು. ಯಾರಿಗೆ? ಒಟ್ಟಿಗೆ ಬಂದಂತ, ನಮ್ಮ ಜೊತೆಯಲ್ಲಿ ಬಂದಂತ ಒಬ್ಬ ವ್ಯಕ್ತಿಗೆ, ಅವ್ರಿಗೆ ನಿಮ್ಮ ರಾಜೇಶ್ಗೆ ಕೊಡಿ ಫೋನ್ ಅಂತೇಳಿ ನಮ್ಮ ಯಜಮಾನ್ರಿಗೆ ಫೋನ್ ಕೊಟ್ಟರು. ಅವ್ರು ಮಾತಾಡಿದ್ರು ಸ್ವಲ್ಪ ಹೊತ್ತು. ಏನು ಮಾತಾಡಿದ್ರು ಗೊತ್ತಿಲ್ಲ ನನಗೆ. ಅಷ್ಟೊತ್ತಿಗೆ ನನಗೆ ಕೊಡ್ಲಿಕ್ಕೆ ಹೇಳಿದ್ರು. ನಾನು ತಗೊಂಡೆ ಫೋನು. ತಕೊಂಡು ಮಾತಾಡುವಾಗ ಹೇಳಿದ್ರು, ನೋಡಮ್ಮ ಚಿತ್ರ, ನಿನ್ನ ಮೇಲೆ ತುಂಬಾ ಸಿಟ್ಟಾಗಿದ್ದಾನೆ ಪವರ್ ಟಿವಿ ರಾಕೇಶ್ ಶೆಟ್ಟಿ ಅವರು, ತುಂಬಾ ಸಿಟ್ಟಾಗಿದ್ದಾರೆ. ಅವರು ಏನು ಹೇಳಿದ್ರು ನೀನು ಓಕೆ ಹೇಳ್ಬೇಕು, ಅವರು ಏನು ಹೇಳಿದ್ರು ಅದೇ ತರ ನೀನು ಮಾತಾಡ್ಬೇಕು. ನಿನಗೆ ಯಾವ್ದು ಪ್ರಾಬ್ಲಮ್ ಆಗಲ್ಲ, ಯಾವುದಕ್ಕೂ ನಾವಿದ್ದೇವೆ ನಿನ್ನ ಜೊತೆ. ಮತ್ತೆ ಪವರ್ ಟಿವಿ ರಾಕೇಶ್ ಶೆಟ್ಟಿ ಅಂದ್ರೆ ಅದೇ, ಅವರಿಗೆ ನೀನು
ಅವ್ರು ಎಂತ ಹೇಳ್ತಾರೆ ಅದನ್ನ ನೀನು ಹೇಳ್ಬೇಕು, ಅವ್ರು ನಿಂಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲಾದ್ರೆ ನಾನು ಇಲ್ಲಿದ್ದೇನೆ, ನೀವು ಅಲ್ಲಿದ್ದೀರಾ, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾನು ಜವಾಬ್ದಾರ ಅಲ್ಲ ಅಲ್ಲೂ ಬೆದರಿಕೆ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿದೆ. ಆಯ್ತು ಅಂತ ಹೇಳ್ಬಿಟ್ಟು ನನ್ನ ಗಂಡ ನನ್ನ ಮಗು ಹೊರಗಡೆನೆ ಇತ್ತು. ನನ್ನನ್ನು ಮೇಡಮ್ ನಿಮ್ಮ ಹತ್ರ ಮಾತಾಡ್ಬೇಕಂತೇಳಿ ಒಂದು ಕೋಣೆ ಇದೆ, ಯಾವುದು ಕ್ಯಾಮರಾ ಎಲ್ಲ ಇಟ್ಟಂತ ಕೋಣೆ, ಅಲ್ಲಿಗೆ ಕರ್ಕೊಂಡು ಹೋಗಿಬಿಟ್ಟು ಕೂರಿಸ್ಬಿಟ್ಟು ಹೇಳಿದ್ರು, ಒಂದು ಖರ್ಚಿಪ್ ಕೊಟ್ರು, ಟವೆಲ್ ಕೊಟ್ರು, ಲಿಕ್ವಿಡ್ ಹಾಕ್ಬಿಟ್ಟು, ನಿಮಗೆ ಅಳು ಬಂದಿಲ್ಲ ಅಂದ್ರೆ ಇದನ್ನು ಕಣ್ಣಿಗೆ ಒತ್ಬಿಟ್ಟು 10 ಮಾಧ್ಯಮದ ಮುಂದೆ ನೀವು 10 ಹೇಳ್ಬೇಕು. ಏನಂತ ಹೇಳಿದ್ರೆ ರವಿಕಾಂತ ಅಂದ್ರೆ ನೆನ್ಪಿಟ್ಕೊಳ್ಬೇಕು, ಹೆಸರು ರವಿಕಾಂತ ಗೌಡ ಐಜಿ ಅಂತೇಳಿ, ಆ ಹೆಸರು ಫಸ್ಟ್ ಬರ್ಬೇಕು. ಮತ್ತೆ ಬಾಗೇಪಲ್ಲಿಯದ್ದು SI ಶ್ರೀಕಾಂತ್, ಸರ್ಕಲ್ ಇನ್ಸ್ಪೆಕ್ಟರ್, ಅವ್ರ ಹೆಸರು. ಮತ್ತೆ ಗಿರೀಶ್ ಮಟ್ಟಣ್ಣ ಸೌಜನ್ಯ ಹೋರಾಟಗಾರ, ಮತ್ತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಸೌಜನ್ಯನ ಹೋರಾಟಗಾರ, ಮತ್ತೆ ಜಯಂತ್ ನೀತಿ ಟೀಮ್ ಅಧ್ಯಕ್ಷ. ಇಷ್ಟು ಜನರ ಮೇಲೆ ಕಂಪ್ಲೇಂಟ್ ಮಾಡ್ಬೇಕು. ಏನ್ ಕಂಪ್ಲೇಂಟ್ ಮಾಡ್ಬೇಕಂತ ಹೇಳಿದ್ರೆ, ಅವರು ನನ್ನನ್ನು ಬೆದರಿಸಿ ನನ್ನನ್ನು ಅಲ್ಲಿಂದ ಕರ್ಕೊಂಡು ಬಂದು ಕಂಪ್ಲೇಂಟ್ ಮಾಡಿಸಿದ್ದಾರೆ. ನನಗೂ ಮತ್ತು ಪ್ರಶಾಂತನಿಗೆ ಯಾವ್ದು ಸಂಬಂಧ ಇಲ್ಲ. ಪ್ರಶಾಂತ ಯಾರಂತ ನನಗೆ ಗೊತ್ತಿಲ್ಲ. ಅವರು ನನಗೆ ಟಾರ್ಚರ್ ಮಾಡಿ ಬೆದರಿಸಿ ಕಂಪ್ಲೇಂಟ್ ಮಾಡಿಸಿ ನನ್ನನ್ನು ಅವರೇ ಸಾಯಿಸ್ತಿದ್ರು ಅಂತ ಹೇಳಿ ನೀವು ಹೇಳ್ಬೇಕು. ಯಾವ್ದ್ರಲ್ಲಿ ಕಂಪ್ಲೇಂಟ್ ಅಲ್ಲಿ ಕೊಡ್ಬೇಕು. ಎರಡನೇದು ಮಾಧ್ಯಮದ ಮುಂದೆ ಇದೇ ತರ ಹೇಳ್ತಾ ಬರ್ಬೇಕು. ಕಂಪ್ಲೇಂಟ್ ಎಲ್ಲಿ ಕೊಡ್ಬೇಕಂತ ಹೇಳ್ತಾ ಇದಾರೆ? ಅದು ಮಹಿಳಾ ಠಾಣೆಗೆ, ಮತ್ತೆ ಮಕ್ಕಳ ಕಲ್ಯಾಣ ಇಲಾಖೆಗೆ, ಮತ್ತೆ ಕೋರ್ಟಿಗೆ ಒಂದು ಪ್ರೊಡ್ಯೂಸ್ ಮಾಡ್ಬೇಕು. ಮತ್ತೆ ಅವರಿಗೆ ಕೊಟ್ಟಂತ 3 ಕಂಪ್ಲೇಂಟ್ ಅನ್ನು ನಾನು ಮರಳಿ ತೆಗಿಬೇಕು. ರಾಕೇಶ್ ಶೆಟ್ಟಿ ಮತ್ತು ಪ್ರಶಾಂತ್ ವಿರುದ್ಧ ಕೊಟ್ಟಿರೋದು ಕಂಪ್ಲೇಂಟ್ ಅಂದ್ರೆ ಬಾಗೇಪಲ್ಯದಲ್ಲಿ ಕೊಟ್ಟಂತದ್ದು, ಮತ್ತೆ ಬೆಳ್ಳಾರೆಯಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ 2 ಕಂಪ್ಲೇಂಟ್ ಕೊಟ್ಟಂತದನ್ನು, ಅದು ನಾನು ಕೊಟ್ಟಂತದ್ದು ನಿಜ ಕಂಪ್ಲೇಂಟ್ ಅಲ್ಲ, ಅದು ಸುಳ್ಳು ಕಂಪ್ಲೇಂಟ್ ಅಂತ ಹೇಳಿ ಮರಳಿ ತೆಗಿಬೇಕು ಅಂತೇಳಿ. ನನಗೆ ಏನು ಹೇಳ್ಬೇಕು ಎಂತ ಮಾಡ್ಬೇಕಂತ ಗೊತ್ತಿಲ್ಲ. ನಾನು ಒಟ್ಟು ಅಲ್ಲಿಂದ ಹೊರಗಡೆ ಬರ್ಬೇಕು. ಬರುವವರೆಗೆ ನನಗೆ ಏನ್ ಮಾಡಕ, ಒಂದು ನನ್ನ ಮೊಬೈಲ್ ಅವರ ಕೈಯಲ್ಲಾಗಿದೆ. ಆವಾಗ ಆಯ್ತು ಸರ್, ನೀವು ಹೇಳಿದಾಗೆ ನಾನು ಹೇಳ್ತೇನೆ ಅಂತ ಹೇಳಿದೆ. ಆಗ ಇದೇ ಪ್ರಶ್ನೆಯನ್ನು ಹೇಳ್ತಾ ಹೋಗುವಾಗ ನಾವು ಮಹೇಶ್ ಅಣ್ಣ, ಜಯಂತ್ ಅಣ್ಣ, ಮಟಣ್ಣ ಸರ್ ಅಂತ ಹೇಳುವಾಗ ಅದಕ್ಕೂ ಪ್ರಶ್ನೆ ಮಾಡಿದ್ರು. ಅದೇನು ಇಷ್ಟು ಆದ್ರೂ ನೀವು ಜಯಂತ್ ಅಣ್ಣ ಅಂತ ಕರಿತೀರಾ, ಮಹೇಶ್ ಅಣ್ಣ ಅಂತ ಕರಿತೀರಾ, ಮಟ್ಟಣ್ಣ ಸರ್ ಅಂತ ಕರಿತೀರಾ, ಅವನನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಅಂತ ಕರೀರಿ, ನಾನು ಅವನನ್ನು ಹಾಗೆ ಕರೆಯುವುದು ಅಂತೆಲ್ಲ ಮಾಧ್ಯಮದಲ್ಲಿ 6 ಗಂಟೆಯಿಂದ ಒಂದು ಕಮ್ಮಿ ಅಂದ್ರೆ 11:30 ಗಂಟೆವರೆಗೆ, 12 ಗಂಟೆವರೆಗೆ ಒಳಗಡೆನೆ ನನ್ನ ಹತ್ರ ಮಾತಾಡಿಸಿದ್ದಾರೆ, ವಿಡಿಯೋ ಮಾಡಿದ್ದಾರೆ. ಮಾಡಿಸ್ಬಿಟ್ಟು 2 ದಿವಸ ಬಿಟ್ಟು 5 ಲಾಯರ್ಗಳನ್ನು ಕರ್ಕೊಂಡು ಬಂದ. 5 ಲಾಯರ್ಗಳನ್ನು 2 ದಿನ ಬೆಂಗಳೂರಲ್ಲಿ ಇದ್ರಾ? ಹೌದು, 5 ಲಾಯರ್ಗಳನ್ನು ಕರ್ಕೊಂಡು ಬಂದು 5 ಫೈಲ್ಗಳಿಗೆ, 5 ಲಾಯರ್ಗಳ ಫೈಲ್ಗಳಿಗೆ ಸೈನ್ ಮಾಡಿದ್ದಾರೆ. ಎಲ್ಲೆಲ್ಲೋ ನನ್ನನ್ನು ಕರ್ಕೊಂಡು ಹೋಗಿ, ನಮ್ಮ ಯಜಮಾನ್ರು ಲಾಡ್ಜಿಯಲ್ಲಿ, ಮಗು ಮತ್ತು ಯಜಮಾನ್ರು ಲಾಡ್ಜಿಯಲ್ಲಿ, ಅವರ ಸೆಕ್ಯೂರಿಟಿ ಅಲ್ಲಿ ಇರ್ತಾರೆ. ನನ್ನನ್ನು ಬೆಳಿಗ್ಗೆ ಕರ್ಕೊಂಡು ಹೋಗಿ ರಾತ್ರಿ ಅವರ ಬಂಧನದಲ್ಲಿ ಇದ್ದಾರೆ. ಅಲ್ಲಿಂದ ನನ್ನನ್ನು ಕರ್ಕೊಂಡು ಹೋಗ್ತಾರೆ, ಬರ್ತಾರೆ, ಎಲ್ಲ ಇದೆ. ಎಲ್ಲಾದ್ರಲ್ಲೂ ಇಂಗ್ಲಿಷ್ ಅಲ್ಲಿ ಬರ್ದಿದ್ದಾರೆ, ಅದಕ್ಕೆಲ್ಲ ಸೈನ್ ಹಾಕಿಲಿಕ್ಕೆ ಹೇಳಿದ್ದಾರೆ. ಅಲ್ಲಿಂದ ಹೇಳಿದ್ರು ನನ್ನ ಹತ್ರ, ಅವನು ಪ್ರಶಾಂತ ಒಳಗಡೆ ಜೈಲೊಳಗೆ ಇದ್ದಾನೆ, ಅರೆಸ್ಟ್ ಆಗಿದ್ದಾನೆ, ಅವನು ಬರುವವರೆಗೆ ನೀವು ಇರ್ಬೇಕಾಗತ್ತೆ ಅಂತ ಹೇಳಿದ್ರು. ಅವನು ಬರುವ ದಿವಸ, ಅವನಿಗೆ ಬೇಲು ಸಿಗುವ ದಿವಸ ನನ್ನನ್ನು ಕೋರ್ಟಿಗೆ ಕರ್ಕೊಂಡು ಹೋದ್ರು, ಕೇಸ್ ತೆಗೀಲಿಕ್ಕೆ ಅಂತ. ಬಾಗೇಪಲ್ಯದಲ್ಲಿ ಕೋರ್ಟಿಗೆ ಕರ್ಕೊಂಡು ಹೋಗಿ ಅಲ್ಲಿ ಜಡ್ಜಿ ಹೇಳಿದ್ರು, ಯಾಕೆ ಬಂದದಮ್ಮ ನೀನು ಅಂತ ಕೇಳಿದ್ರು. ನಾನು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಅಂತ ಬಂದದಂತ ಹೇಳಿ. ಸ್ಟೇಟ್ಮೆಂಟ್ ಇಲ್ಲಿ ಅಲ್ಲ ಅಂತ ಹೇಳುವಾಗ ನನ್ನೊಟ್ಟಿಗೆ ಕಲಿಸಿದಂತ ಪ್ರೈವೇಟ್ ಲಾಯರ್, ಗೌರ್ಮೆಂಟ್ ಲಾಯರ್ ಅಲ್ಲ, ಪ್ರೈವೇಟ್ ಲಾಯರ್ ಇವ್ರು ಮಾಡಿಕೊಟ್ಟದ್ದು. ಅವ್ರು ಹೇಳಿದ್ರು ಅದು ಅವ್ರಿಗೂ ಕೇಸು ಸುಳ್ಳಂತೆ, ಅದಕ್ಕೆ ತೆಗಿಲಿಕ್ಕೆ ಬಂದದ್ದು ಅಂತ. ಜಡ್ಜಿ ಹೇಳಿದ್ರು, ನಿಮಗೆ ಯಾರಾದ್ರೂ ಬೆದರಿಸಿ ಇಲ್ಲಿ ಕರ್ಕೊಂಡು ಬಂದು ಹೋಗಿ ಸ್ಟೇಟ್ಮೆಂಟ್ ಮಾಡ್ತೇನೆ ಅಂತ ಹೇಳಿ ನಾನು ತಿರ್ಗಾ ಬಂದೆ. ಬಂದ ತಕ್ಷಣ ರಾಕೇಶ್ ಶೆಟ್ಟಿ ಸ್ವಲ್ಪ ಬ್ಯುಸಿ ಆಯ್ತು. ರಾಕೇಶ್ ಶೆಟ್ಟಿ ಅಂದ್ರೆ ಅವನನ್ನು ಬೇಲಲ್ಲಿ ಬಿಡಿಸ್ಕೊಳ್ಳುವಂತ ಬ್ಯುಸಿಯಲ್ಲಿ ಈ ಜನ ಹೋಯ್ತು ರಾಕೇಶ್ ಶೆಟ್ಟಿ. ಆ ಸಮಯದಲ್ಲಿ ನನಗೆ ರಾಕೇಶ್ ಶೆಟ್ಟಿ, ಪವರ್ ಟಿವಿ ರಾಕೇಶ್ ಶೆಟ್ಟಿ ಕಡೆಯ ಹುಡುಗ ಮತ್ತೆ ಈ ನಮ್ಮೊಟ್ಟಿಗೆ ಬಂದಂತ ಡ್ರೈವರ್ ಒಟ್ಟಿಗೆ ಮತ್ತೊಬ್ರು ಬಂದಿದ್ರು. ಆ ವ್ಯಕ್ತಿ ನನ್ನನ್ನು ಕರ್ಕೊಂಡು, ಒಬ್ಬ ಸೆಕ್ಯೂರಿಟಿ, ಇಷ್ಟು ಜನ ನನ್ನನ್ನು ಕರ್ಕೊಂಡು ಅಲ್ಲಿಗೆ ಹೋಗಿದ್ದೆ. ಅಲ್ಲಿಗೆ ಹೆಸರು ಯಶವಂತಪುರ. ಅದು ಯಶವಂತಪುರ ಅಂತ ಗೊತ್ತಾಗಿದ್ದು ಆ ದಿವಸನೇ ನನಗೆ.
ಹಾ. ಅವನಿಗೆ ಬೇಲು ಸಿಗುವ ದಿವಸ ಸ್ವಲ್ಪ ಫ್ರೀ ಆಗಿದ್ದೆ, ಹಾಗೆ ಗೊತ್ತಾಯ್ತು ಪ್ಲೇಸ್. ಹಾ. ಹಾಗೆ ನಾನು ಆ ದಿವಸ ಲಾಡ್ಜಿನೂ ಬೇರೆ ಮಾಡಿ ಕೊಟ್ಟಿದ್ರು, ಸಪ್ರೇಟ್ ಆಗಿ ಸ್ವಲ್ಪ ದೂರ ಮಾಡಿ ಕೊಟ್ಟಿದ್ರು, ಆಫೀಸಿಂದ ದೂರ ಮಾಡಿ ಕೊಟ್ಟಿದ್ರು. ಹಾ. ಅವತ್ತು ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ, ನನಗೆ ಪವರ್ ಟಿವಿ ರಾಕೇಶ್ ಶೆಟ್ಟಿ ಫೋನ್ ಮಾಡಿ, ಇದು ಒಂದು ಅಂದ್ರೆ ನನಗೆ ಅಲ್ಲ, ನಮ್ಮನ್ನು ಕರ್ಕೊಂಡು ಬಂದ ವ್ಯಕ್ತಿ ವಜ್ರದೇವಿ ಸ್ವಾಮೀಜಿ ಮೊಬೈಲ್ಗೆ ಫೋನ್ ಮಾಡಿಬಿಟ್ಟು, ನಾಳೆ ಒಂದು ದಿವಸ ಅವ್ರು ನಿಲ್ಬೇಕು, ಯಾಕೆಂತ ಹೇಳಿದ್ರೆ ಅವರ ಕೈಯಲ್ಲಿ ಈ ಇಷ್ಟು ದೊಡ್ಡ ಪೊಲೀಸ್ ಆಫೀಸರ್ಸ್ ಗಳಿಗೆ ಸೌಜನ್ಯವನ್ನ ಹೋರಾಟಗಾರರಿಗೆಲ್ಲ ಕೇಸ್ ಮಾಡ್ಲಿಕ್ಕೆ ಉಂಟು ಅಂತ ಹೇಳಿದಾಗ ನನಗೆ ತಲೆಗೆ ತಿಡ್ಲು ಬಡಿದಾಗೆ ಆಯ್ತು. ನಾನು ಹೊರಗಡೆ ಬಂದೆ ಹೇಳಿದೆ, ನಮ್ಮನ್ನು ಕರ್ಕೊಂಡು ಬಂದವ ಇರ್ಲಿಲ್ಲ, ಕೆಳಗಡೆ ಹೋಗಿದ್ದವ, ನಾನು ಹೋಗ್ತೇನೆ, ಇಲ್ಲಾದ್ರೆ 112ಗೆ ಕಾಲ್ ಮಾಡ್ತೇನೆ, ನಾನು ಇಲ್ಲಿ ನಿಲ್ಲುವುದಿಲ್ಲ ಅಂತ ಹೇಳಿದೆ. ಅಷ್ಟೊತ್ತಿಗೆ ಬಂದು ಸ್ವಲ್ಪ ಚರ್ಚೆ ಆಯ್ತು ಹೊರಗಡೆ, ಅಂದ್ರೆ ಕ್ಯಾಮರಾ ಎಲ್ಲ ಇದೆ ಲಾಡ್ಜಲ್ಲಿ. ಚರ್ಚೆ ಆಗುವಾಗ ಲಾಡ್ಜ್ ಅವರು ಚರ್ಚೆ ಮಾಡಬೇಡಿ ಅಂತ ಹೇಳಿದ್ರು. ನಾನು ಚರ್ಚೆ ಆದ್ರೆ 112 ಕರಿತೇನೆ ಅಂತ ಹೇಳಿದ್ದೇನೆ. ಎಲ್ಲಿ ಪ್ಲೇಸ್ ಅಂತ ಗೊತ್ತು ನನಗೆ, ಇಲ್ಲಿಗೆನೆ ಪೊಲೀಸ್ ಬರ್ಲಿಕ್ಕೆ ಹೇಳ್ತೇನೆ. ಆವಾಗ ಅದೇನು ಬೇಡ, ನಾನು ಬರುದಿಲ್ಲ ನಿಮ್ಮೊಟ್ಟಿಗೆ, ಈ ಕರ್ಕೊಂಡು ಬಂದ ವ್ಯಕ್ತಿ ಸ್ವಾಮೀಜಿ ನಾನು ಬಸ್ಸಲ್ಲಿ ಹೋಗ್ತೇನೆ ಅಂತ ಹೇಳಿದ್ದೆ. ಆಗ ನೀವು ಬಸ್ಸಲ್ಲಿ ಏನು ಹೋಗುವ ಅವಶ್ಯಕತೆ ಇಲ್ಲ, ಬಂದ ಗಾಡಿಯಲ್ಲಿ ಹೋಗಿ, ನಾನು ಇಲ್ಲೇ ಇರ್ತೇನೆ, ರಾಕೇಶ್ ಶೆಟ್ಟಿಯನ್ನು ನೋಡಿ ಬರ್ತೇನೆ ನಾನು, ನೀವು ಹೋಗಿ. ಆದ್ರೆ ಇವತ್ತಿಂದ ನಿಮ್ಮ ಯಾವ ವಿಷಯಕ್ಕೂ ನಾವು ಬರಲ್ಲ, ಯಾವ ತೊಂದರೆ ಆದ್ರೂ ನಾವಿಲ್ಲ ಅಂತ ಹೇಳಿದ್ದು. ಆದ್ರೂ ನಾನು ಇದಕ್ಕೇನು ಇದು ಮಾಡ್ಲಿಲ್ಲ, ನಾನು ಮನೆಗೆ ಬಂದೆ. 6 ಗಂಟೆಗೆ ನಾನು ಪುತ್ತೂರಿಗೆ ಮುಟ್ಟಿದ್ದೇನೆ ನನ್ನ ಮನೆಗೆ. ಅಲ್ಲಿಂದ 10 ಗಂಟೆ ಸಮಯಕ್ಕೆ ವಜ್ರದೇವಿ ಸ್ವಾಮೀಜಿಯವರು ನಮ್ಮ ಯಜಮಾನರಿಗೆ ಫೋನ್ ಮಾಡಿಬಿಟ್ಟು, ನಾವು ಹೇಳಿದಾಗೆ ನೀವು ಕೇಳಲಿಲ್ಲ, ಇನ್ನೂ ಹೆಚ್ಚು ಕಮ್ಮಿ ಏನಾದ್ರೂ ಆದ್ರೆ ನಾವು ಅದಕ್ಕೆ ಜವಾಬ್ದಾರರಲ್ಲ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತೇಳಿ ಫೋನ್ ಕಟ್ ಮಾಡಿದ್ದಾರೆ. ಹಂಗಾರೆ ಇನ್ನು ನಿಮ್ಮ ಜೀವಕ್ಕೆ ಅಪಾಯ ಇದೆ. ಹೌದು, ಅದು 100% ಆಗಿದೆ ಅಲ್ಲ? ಹೌದು. ಈ ಹಿಂದೆ ನೀವು ಅವನ ಮನೆಗೆ ಬಂದ್ಬಿಟ್ಟು ದಬ್ಬಾಳಿಕೆ ಮಾಡಿದ 2 ಪ್ರಕರಣ ಅಲ್ಲಿ ದಾಖಲಾಗಿದೆ. ಫೋನಲ್ಲಿ ಬೈದಕ್ಕೆ ಒಂದೊಂದು ಪ್ರಕರಣ ಬಾಗೇಪಲ್ಲಿ ಠಾಣೆಯಲ್ಲೂ ದಾಖಲಾಗಿದೆ. ಇದರ ಮಧ್ಯೆಯಲ್ಲಿ ಏನಂತ ಹೇಳಿದ್ರೆ, ಹೋರಾಟಗಾರ ತೇಜೋವಧಿ ಆಗ್ಬೇಕು ಒಂದೇ. ಇದು ಜನರಿಗೆ ಇವ ಅರ್ಥ ಆಗಿರುತ್ತೆ, ಇನ್ನಾದ್ರೂ ಜನ ಅರ್ಥ ಆಗ್ಬೋದು. ಮತ್ತೆ ಅವರ ಜನ ಉಂಟಲ್ಲ, ವಜ್ರದೇವಿ ಸ್ವಾಮೀಜಿಯ ಜನ, ನಮ್ಮ ಕಲಿಸಿಕೊಟ್ಟಂತ ವ್ಯಕ್ತಿ ಸಮೇತ ನಮ್ಮ ಸೌಜನ್ಯನ ಗ್ರೂಪ್ ಅಲ್ಲಿ ಇದ್ದಾರೆ. ತುಂಬಾ ಜನ ಇದ್ದಾರೆ, ಅವರೇ ನೋಡ್ತಾ ಇದ್ದಾರೆ. ಮತ್ತೆ ಅಲ್ಲಿ ಅವರು ಹೇಳಿದ್ರು, ನಾವು ಗ್ರೂಪ್ ಅಲ್ಲಿ ಮಾತಾಡಿದ್ರೆ ಯಾರ್ದು ಸುದ್ದಿ ಸೌಂಡ್ ಇರುವುದಿಲ್ಲ ನಾವು ಮಾತಾಡಿದ್ರೆ ಅಂತ. ಅಂದ್ರೆ ನಮ್ಮ ಸೌಜನ್ಯ ಹೋರಾಟಗಾರರ ತರನೇ ವರ್ತನೆ ಮಾಡ್ತಾ ಇದ್ದಾರೆ, ನಟಿಸ್ತಾ ಇದ್ದಾರೆ, ನಟನೆ ಮಾಡ್ತಾ ಇದ್ರಲ್ಲ. ಇದು ವಜ್ರದೇವಿ ಸ್ವಾಮೀಜಿ. ಇವರು ಸ್ವಾಮೀಜಿ ಅಂತ ಹೇಳಲಿಕ್ಕೆ ಆಗತ್ತೆ ಇವ್ರನ್ನು? ಆಗಲ್ಲ. ಈ ತರ ನಿಮ್ಮನ್ನು ಕಿಡ್ನಾಪ್ ತಾನೇ ಮಾಡಿರೋದು ಇವಾಗ ಅಲ್ಲಿಂದ. ಗೊತ್ತಿಲ್ಲ ರೀತಿಯಲ್ಲಿ ಕಿಡ್ನಾಪ್ ಮಾಡಿ ತಂದು ರಾಜೇಶ್ ಅವ್ರು ಕೊಟ್ಟಿರೋ ತಾನೇ ಇದು. ಏನಾದ್ರೂ ಅಲ್ಲಿ HME ಆದ್ರೆ ಯಾರು ಹೊಣೆಗಾರರು? ಯಾರೇ ಕೇಳುದು? ಯಾರೇ ಮಾತಾಡ್ಸಿರ್ಕೆ ಆಗ್ತಾ ಇತ್ತಾ? ಆಗ್ತಿರ್ಲಿಲ್ಲ. ಇವತ್ತು ವಜ್ರದೇವಿ ಸ್ವಾಮೀಜಿ ಮೇಲೆ ದೂರ ಏನೋ ದಾಖಲು ಮಾಡಿದಾರೆ ನೀವು? ಮಾಡಿದ್ದೀರಾ? ಮಾಡಿದ್ದೇನೆ. ನನಗೆ ಅಲ್ಲಿ ಇದು ಜಡ್ಜಿ ಹತ್ರ ಸ್ಟೇಟ್ಮೆಂಟ್ ಕೊಡ್ಲಿಕ್ಕಿತ್ತು ಪ್ರಶಾಂತನ ಬಗ್ಗೆ. ಹೌದು. ಆ ಸ್ಟೇಟ್ಮೆಂಟ್ ಒಟ್ಟಿಗೆ ಈ ಮಾಹಿತಿಯನ್ನು ಕೊಟ್ಟಿದ್ದೇನೆ ನಾನು. 3 ಒಂದು ಪ್ರಶಾಂತನ ಮೇಲೆ ಕೊಟ್ಟಂತ ಕಂಪ್ಲೇಂಟ್, ಮತ್ತೆ ಬೆಳ್ಳಾರಿ ಪೊಲೀಸ್ ಸ್ಟೇಷನ್ ಅಲ್ಲಿ 2 ಕಂಪ್ಲೇಂಟ್ ಕೊಟ್ಟಂತದ್ದು, ಅದನ್ನು ತೆಗಿಬೇಕು, ಸುಳ್ಳು ಕಂಪ್ಲೇಂಟ್ ಅಂತ ಹೇಳಿ ವಜ್ರದೇವಿ ಸ್ವಾಮೀಜಿ ಅವರು ಕಲಿಸಿಕೊಟ್ಟು ನನ್ನನ್ನು ಬ್ಲಾಕ್ ಮೇಲ್ ಮಾಡಿದ್ದಾರೆ. ನನ್ನ ಹತ್ರ ಮಾಧ್ಯಮದ ಮುಂದೆ ಅವರು ಹೇಳಿಸಿದಂತ ಮಾತುಗಳನ್ನು ಮಾಧ್ಯಮದ ಮುಂದೆ ಹೇಳಿಕೆ ಹೇಳಿದ್ದಾರೆ. ನನ್ನ ಮೊಬೈಲ್ ಅನ್ನು ಇಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾರೆ. ನನಗೆ ಇನ್ನು ಮುಂದೇನೂ ಅವರಿಂದ ತುಂಬಾ ಅಪಾಯ ಇದೆ, ನನಗೆ ನ್ಯಾಯ ಸಿಗ್ಬೇಕಂತ ಹೇಳಿ ಕೇಳ್ಕೊಂಡಿದ್ದೀನಿ. ಹೌದು, ಜಡ್ಜಿ ತಗೊಂಡಿದ್ದಾರೆ ಕೇಸು. ನಾವು ಈ ಹಿಂದೆನೂ ಹೇಳ್ತಾ ಇದ್ದೀವಿ, ಪ್ರತಿಯೊಬ್ರು ಹೇಳ್ತಾ ಇದ್ದೀವಿ, ಮಹೇಶನ್ನು ಹೇಳ್ತಾ ಇದ್ದೀವಿ. ನೋಡಿ, ಧರ್ಮಸ್ಥಳ ಎಲ್ಲ ಆಗ್ತಾ ಇರುವುದು ಅನ್ಯಾಯ. ಇದರ ವಿರುದ್ಧ ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಎದ್ದು ನಿಂತಿದ್ದಾರೆ. ಈ ಒಂದು ಅತ್ಯಾಚಾರ ಕೊಲೆ ಕೊನೆಯಾಗಬೇಕು ಎಂಬ ಉದ್ದೇಶದಿಂದ ಆ ಸೌಜನ್ಯ ಹೆಣ್ಮಗಳನ್ನು ದೇವತೆಯ ರೂಪಕ್ಕೆ ತಾಳಿಸಿ ಮಹೇಶನ್ನ ಅಂತವ್ರನ್ನು ಇಳಿಸಿ ಈ ಒಂದು ಯುದ್ಧ ಪ್ರಾರಂಭ ಮಾಡಿರೋದು. ಇದರ ಮಧ್ಯದಲ್ಲಿ ಯಾರು ಬಂದು ಆಟ ಆಡಬೇಡಿ, ಎಲ್ಲ ಪ್ರತಿಯೊಬ್ಬರು ಹೋರಾಟಗಾರರು ನಿಯತ್ತಾಗಿ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು. ಅದು ಅಲ್ಲದೆ ಆ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂಥ ಸಾವಿರಾರು ಹೆಣ್ಣು ಮಗಳ ಹಾಗೂ ಇನ್ನಿತರರ ಕೊಲೆ ಅತ್ಯಾಚಾರ ಆಗಿದೆ. ಇದಕ್ಕೆ ಒಂದು ನ್ಯಾಯ ಸಿಗಬೇಕೆಂಬ ಹೋರಾಟ ಮಾಡ್ತಾ ಇದ್ದೀವಿ. ಇದೆಲ್ಲ ಆಟ ಆಡಬೇಡಿ ಅಂತ ಹೇಳಿದ್ವಿ. ನೋಡಿ, ಅವರಾಗೆ ಗುಂಡಿ ತೆಗೆದ ಅವರಾಗೆ ಗುಂಡಿ ಬೀಳ್ತಾ ಇದ್ದಾರೆ. ಜನರು ಇನ್ನಾದ ಅರ್ಥ ಮಾಡ್ಕೊಳ್ಳಿ. ಅವತ್ತು ಪವರ್ ಟಿವಿ ಇದೇ ಥರ ತಾನೇ ಮಾಡಿರೋದು, ಬ್ಲ್ಯಾಕ್ ಮೇಲ್ ತಾನೇ ಮಾಡ್ತಾ ಇರೋದು. ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಹೋರಾಟವನ್ನು ದಾರಿ ತಪ್ಪಿಸೋ ಕೆಲಸ ಮಾಡ್ತೀವಿ.
ಯಾವುದೇ ಕಾರಣಕ್ಕೂ ಈ ಹೋರಾಟ ದಾರಿ ತಪ್ಪಲ್ಲ. 100% ನಮಗೆ ಜಯ ಸಿಕ್ಕಿದೆ. ಕಾನೂನು ಪ್ರಕಾರವೂ ಜಯ ಸಿಗುತ್ತೆ, ನಮ್ಮ ಹೋರಾಟ ಪ್ರಕಾರವಾಗಿ ನಮಗೆ ಜಯ ಸಿಕ್ಕೇ ಸಿಗುತ್ತೆ. ಇಂಥ ಒಂದು ವಿಷಯಕ್ಕೆ ಯಾರು ಹೋಗಿ ಧುಮುಕಬೇಡಿ. ನಮ್ಮ ಹೋರಾಟವನ್ನೇ ಇನ್ನೊಂದು ರೂಪಕ್ಕೆ ಅವ್ರನ್ನ ನೋಡ್ಬೋದು, ಇನ್ನೊಂದು ರೂಪಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ಬೋದು. ಇದಕ್ಕೆ ಯಾವುದಕ್ಕೂ ತಲೆ ಬಗ್ಗಿಸಬೇಡಿ ಅಂತ ನಮ್ಮ ಹೋರಾಟಗಾರರಿಗೆ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ.